ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ನಿಮ್ಮ ಮುಂದೆ ಒಂದು ರೆಸಿಪಿ ಮಾಡೋಣ ಅಂತ ವಿಡಿಯೋ ಹಾಕಿದೆ. ಆ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವತ್ತು ನಾನು ವಿಡಿಯೋದಲ್ಲಿ ಮೃದುವಾದ ಹೋಳಿಗೆ ಮತ್ತು ಪದರ ಚಪಾತಿ ಯಾವ ಥರ ಮಾಡಬೇಕು ಅಂತ. ಚಪಾತಿ ಅಂದರೆ ಸ್ವಲ್ಪ ಗಟ್ಟಿಯಲ್ಲ, ಆಮೇಲೆ ದಿಪ್ಪ ಮಾಡೋದಲ್ಲ, ಸ್ವಲ್ಪ ಏನು ತಿನ್ನಾಗಿ ಮಾಡೋದಂದರೆ ಗ್ಲಾಸ್ ಥರ ಚಪಾತಿ ಕಾಣಬೇಕು, ಆ ಥರ ಚಪಾತಿ ಮಾಡೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಹಿಟ್ಟನ್ನು ಸಾಣಿಸ್ಕೋಬೇಕು. ಸಾಣಿಸ್ಕೊಂಡ ನಂತರ ಜರಡಿ ಹಿಡ್ಕೊಂಡು, ನೀವು ಜರಡಿ ಅಂತೀರ, ನಾವು ಸಾಣಿಸ್ಕೊಳ್ಳೋದು ಅಂತೀವಿ, ಆ ಥರ ಸಾಣಿಸ್ಕೊಂಡು ನಿಮಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಹಿಟ್ಟಿಗೆ ತಕ್ಕಂಗೆ ನೀರು ಹಾಕ್ಕೊಂಡು, ಒಮ್ಮೆ ಹಾಕೋಕ್ಕೆ ಹೋಗಬೇಡಿ. ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡು ಕಲಿಸ್ತಾ ಇರಬೇಕು ಹಿಟ್ಟನ್ನು. ನೋಡಿ, ಈ ಥರ ಅಂದರೆ ತುಂಬ ಗಟ್ಟಿನೂ ಆಗಬಾರ್ದು, ಮೃದು ಆಗಬೇಕಂದ್ರೆ ನಮಗೆ ಒಂದು ಸ್ವಲ್ಪ ಹಿಟ್ಟು ತೆಳುವಾಗಿಯೇ ಇರಬೇಕು. ಹಾಗಾಗಿ ಹೆಂಗೆ ಬೇಕೋ ಹಂಗೆ ಸ್ವಲ್ಪ ಬೇಕಾದಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಥರ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಯಾವ ಥರ ಅಂದರೆ, ನೀವು ನೀರು ಒಟ್ಟಿಗೆ ಹಾಕಿದ ತಕ್ಷಣ ಅದು ಏನಾಗ್ಬಿಡುತ್ತೆ ಅಂದರೆ ಫುಲ್ ತಿನ್ನಾಗಿ ಸೋರ್ಕೊಂಡು ಬರುತ್ತೆ ಹಿಟ್ಟು. ಆ ಥರ ಬೇಡ. ಎಷ್ಟು ಗಟ್ಟಿ ಅಂದರೆ ನಮ್ಮ ಕೈಯಲ್ಲಿ ಕಲಿಸುವಾಗ ಗೊತ್ತಾಗುತ್ತಲ್ವ ಅದರದ್ದು, ಈ ಮೃದು ಮಾಡುವಾಗ ನಮಗೆ ಗಟ್ಟಿ ಬೇಕಾ ಅಥವಾ ಸ್ವಲ್ಪ ತೆಳುವನೇ ಬೇಕು ಹಿಟ್ಟು ಅಂತ. ನೋಡಿ, ಆ ಥರ ನೀರು ಹಾಕ್ಕೊಂಡು ಕಲಿಸ್ತಾ ಇರಬೇಕು. ನೋಡಿ, ಈ ಥರ ಕಲಿಸ್ಕೊಂಡು ಸ್ವಲ್ಪ ಅದೇ ಥರ ಬಡಿತಾ ಇರಬೇಕು. ಯಾಕಂತಂದರೆ ಒಳಗೆ ಗಂಟಾಗಿರುತ್ತಲ್ವ ಹಿಟ್ಟು, ಹಾಗಾಗಿ ಸ್ವಲ್ಪ ಬಡಿದ್ದು ಈಗ ಸ್ವಲ್ಪ ಮೇಲೆ ನೀರು ಹಚ್ಕೊಂಡಿರಬೇಕು. ನೋಡಿ, ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅಂದರೆ ಹಿಟ್ಟು ತುಂಬ ಮೃದುವಾಗಿ ಬರುತ್ತೆ ಅಂತ ಮೇಲೆ ನೀರು ಹಾಕ್ಕೊಳ್ಬೇಕು. ಅಂದರೆ ಮೇಲೆ ಡ್ರೈ ಆಗಬಾರ್ದಲ್ವ, ಗಾಳಿಗೆ ಇಟ್ಟರು ಅಥವಾ ಒಂದು ತಟ್ಟೆ ಮುಚ್ಚಿದ್ರು ಕೂಡ ಅದು ಗಟ್ಟಿ ಆಗಬಾರ್ದು ಅಥವಾ ಅದ್ರ ಮೇಲೆ ಲೇಯರ್ ಬರಬಾರ್ದು ಅಂತ ಆ ಥರ ನೀರು ಬಡ್ಕೋಬೇಕು. ಬಡ್ಕೊಂಡ ನಂತರ ಈ ಥರ ಪ್ಲೇಟ್ ಮುಚ್ಚಿ 1 ಅವರ್ವರೆಗೂ ಇಡಬೇಕು. ಅಂದರೆ ಹಿಟ್ಟು ಸ್ವಲ್ಪ ನೆನಿಬೇಕಲ್ವ, ಹಾಗಾಗಿ. ನೋಡಿ, ಇವಾಗ 1 ಅವರ್ ಹಿಟ್ಟಾಗಿದೆ. ಇವಾಗ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ. ನೋಡಿ, ಈ ಥರ ಮೃದುವಾಗಿ ಅರಳಿ ಥರ ಆಗಿಬಿಡುತ್ತೆ, ಅಂದರೆ ತುಂಬ ಸಾಫ್ಟಾಗಿ ಬಂದಿರುತ್ತೆ. ಸ್ವಲ್ಪ ಕಾಟನ್ ಹಿಡಿದ ತಕ್ಷಣ ಯಾವ ಥರ ಮೃದು ಅನಿಸುತ್ತಲ್ವ, ಆ ಥರ ಮೆತ್ತಗಾಗಿ ಬರುತ್ತೆ ಹಿಟ್ಟು. ಆವಾಗ ನೀವು ಸ್ವಲ್ಪ ಮಿದ್ಕೋಬೇಕು, ಅಂದರೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕಲ್ವ, ಹಾಗಾಗಿ ಮಿದ್ಕೋಬೇಕು ಸ್ವಲ್ಪ. ಅಂದರೆ ಇನ್ನಿಷ್ಟು ಮೆತ್ತಗಾಗುತ್ತೆ ಅಂತ, ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಆ ಥರ ಮಿದ್ಕೊಳ್ಬೇಕು. ಮಿದ್ಕೊಂಡ ತಕ್ಷಣ ನಾವೇನು ಮಾಡ್ತೀವಿ, ಆ ಥರ ಹಿಟ್ಟಿನ ಉಂಡೆ ಮಾಡಿಕೊಂಡು ಅದರಲ್ಲಿ ಹೂರಣವನ್ನು ತುಂಬಿ, ನೋಡಿ ಈ ಥರ. ಅಂದರೆ ನಾವು ಬೇಳೆ ಹೂರಣ ಮಾಡಿರ್ತೀವಲ್ವ, ಹೂರಣ ಮಾಡೋದು ನಾನು ನಿಮ್ಗೆ ಹಾಕಿಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ. ಹಾಗಾಗಿ ಹೂರಣ ತುಂಬಿ ಈ ಥರ ಲಟ್ಟಿಸ್ಕೋಬೇಕು. ನಮಗೆ ಯಾವ ಸೈಜ್ ಬೇಕು ಹಿಟ್ಟಿಗೆ ತಕ್ಕಂಗೆ, ಆಮೇಲೆ ಹೂರಣಕ್ಕೆ ತಕ್ಕಂಗೆ ಆ ಥರ ಲಟ್ಟಿಸ್ಕೋಬೇಕು. ಅಂದರೆ ತುಂಬ ಮೃದುವಾಗಿ ಬರುತ್ತೆ. ದೊಡ್ಡದು ಮಾಡಿದ್ರೆ ಹರಿದು ಹೋಗುತ್ತಲ್ವ, ಹಾಗಾಗಿ ನಿಮ್ಗೆ ಎಷ್ಟು ಅದು ಹಾಕೋಕ್ಕಾಗುತ್ತೋ ಅಷ್ಟು ನೀವು ಸೈಜ್ ನೋಡಿಕೊಂಡು ಆ ಥರ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ. ಯಾಕಂದರೆ ಸುತ್ತಲ್ಲೇ ಸ್ವಲ್ಪ ಬಡಿಬೇಕಂದ್ರೆ ದಿಪ್ಪಾಗಿರುತ್ತಲ್ವ, ಹಾಗಾಗಿ ತೆಳುವಾಗಲಿ ಅಂತ ಸುತ್ತ ಬಡಿಬೇಕು. ಆಮೇಲೆ ಹಂಚನ್ನು ಈ ಕಡೆ ಕಾಯ್ಸೋಕ್ಕಿಟ್ಟಿರ್ತೀವಿ. ಇಟ್ಟಾದ ತಕ್ಷಣ ಸ್ವಲ್ಪ ಹಂಚಿಗೆ ಎಣ್ಣೆಯನ್ನು ಸಿಂಪಡಿಸಿ, ಇವಾಗ ನೋಡಿ ಹೋಳಿಗೆಯನ್ನು ಯಾವ ಥರ ಆಯಿತು ಅಂತ. ನೋಡಿ, ನೋಡೋಕ್ಕೂ ರೌಂಡ್ ಆಯಿತು, ಆಮೇಲೆ ನಮಗೆ ಮೃದು ಬರುತ್ತೆ ಅಂತ. ನೋಡಿ, ಹೋಳಿಗೆ ಹಾಕಿದ ತಕ್ಷಣ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸಿಂಪಡಿಸಬೇಕು. ಅಂದರೆ ಎಣ್ಣೆ ಹಾಕಿದ್ರೆ ಹಂಚಿಗೆ ಹೋಳಿಗೆ ಹತ್ಕೊಳ್ಳಲ್ಲಲ್ವ, ಹಾಗಾಗಿ ಸೀದು ಹೋಗಬಾರ್ದು ಅಂತ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲೇ ಹಂಚಿಗಿಷ್ಟು ಹಾಕಿ ಆಮೇಲೆ ಮೇಲೆ ಸ್ವಲ್ಪ ಎಣ್ಣೆನ ಬಿಡಬೇಕು. ಎಣ್ಣೆ ಆದರೂ ಬಿಡಿ ಅಥವಾ ನೀವು ತುಪ್ಪನಾದರೂ ಬಿಡಿ. ನಾನು ಎಣ್ಣೆ ಹಾಕಿದ್ದೀನಿ, ಆ ಥರ ಎಣ್ಣೆಯನ್ನು ಹಾಕ್ಕೋಬೇಕು. ನೋಡಿ, ಜಾಸ್ತಿ ಸ್ಟೋವನ್ನು ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಸೀದೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಆ ಥರ ಬೇಯಿಸ್ಕೊಳ್ಳಿ. ನೋಡಿ, ಇನ್ನೂ ಸ್ವಲ್ಪ ಈ ಕಡೆಯಿಂದ ತಿರುಗಿಸಿ ಹಾಕಿದ ತಕ್ಷಣವೇ ಉಬ್ಕೊಳ್ತಾ ಬಂತದು, ಅಂದರೆ ಆ ಥರ ಸಾಫ್ಟ್ ಆಗಿದೆ ಹಿಟ್ಟು. ಆಮೇಲೆ ಹೂರಣ ಅಂತ. ನೋಡಿ, ಹೂರಣ ಕೂಡ ಅಷ್ಟೊಂದು ಗಟ್ಟಿ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಹೂರಣ ಗಟ್ಟಿ ಆದರೆ ಅದು ಹೋಳಿಗೆ ಒಡೆಯೋ ಸಾಧ್ಯತೆ ಇರುತ್ತೆ, ಅಂದರೆ ಹರಿದು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಎಷ್ಟು ಕಣಕ ಎಷ್ಟು ಗಟ್ಟಿ ಅಥವಾ ಅಳಸಾಗಿರುತ್ತೆ ಅದೇ ಥರದಲ್ಲಿನೇ ಹೂರಣ ಇರಬೇಕು. ನೋಡಿ ಯಾವ ಥರ ಮೃದು ಆಯಿತು ಅಂತ. ನೋಡಿ, ಸ್ವಲ್ಪ ಕೂಡ ಹಂಚಿಗೂ ಹತ್ಕೊಳ್ಳಿಲ್ಲ, ನಂತರ ಯಾವುದು ಹರಿದು ಕೂಡ ಹೋಗಲಿಲ್ಲ. ನೋಡಿ, ಈ ಥರ ಸಾಫ್ಟ್ ಆಯಿತು. ನೋಡಿ, ಇವಾಗ ನಾನು ಚಪಾತಿ ಅದೇ ಹಿಟ್ಟಿನಲ್ಲಿ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೋಡಿ, ಹಿಟ್ಟು ಹಾಕ್ಕೊಂಡು ಈ ಥರ ಉರುಳಿ ಮಾಡಿಕೊಂಡು ಅದು ಸ್ವಲ್ಪ ಒಂದು ಸೈಡ್ ಹಿಟ್ಟು ಹಚ್ಕೊಂಡು ಆ ಹಿಟ್ಟು ಹಚ್ಚಿದ ತಕ್ಷಣವೇ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮೇಲೆ ಎಣ್ಣೆ ಹಚ್ಚಿ ಈ ಥರ ಲಟ್ಟಿಸ್ಬೇಕು. ನೋಡಿ ಯಾವ ಥರ ಲಟ್ಟಿಸ್ತಿದ್ದೀನಿ ಅಂತ. ನೋಡಿ, ಈ ಥರ ಲಟ್ಟಿಸಿ
ಹಾಕ್ಬೇಕಂದ್ರೆ ನಮಗೆ ಗುಂಡು ಆಗಬೇಕಲ್ವ, ಹಾಗಾಗಿ ನಾವು ಆ ಥರ ಹಾಗೆ ತಗಡವನ್ನು ಸರಿಸ್ತಾ ಇರಬೇಕು. ಅಂದರೆ ನಾವು ಅದು ಚಪಾತಿ ಎತ್ತಕ್ಕೆ ಹೋದರೆ ಅದು ಹಿಟ್ಟು ಅಳಸಾಗಿರುತ್ತಲ್ವ, ಹಾಗಾಗಿ ಹರಿತದೆ. ಹಂಗಾಗಿ ನಾವು ತಗಡನ ಕೂಡ ಸರಿಸ್ಬೇಕು. ನೋಡಿ ಈ ಥರ ಯಾವ ಶೇಪ್ ಬೇಕೋ ಆ ಥರ ತಗಡ ಸರಿಸ್ಕೊಂಡು ಹೋಗ್ಬೇಕು. ಗುಂಡಾಗೋ ಥರ ತಗಡ ಸರಿಸ್ಬೇಕು. ಮತ್ತು ಇವಾಗ ಹಂಚಿಗೆ ಎಣ್ಣೆಯನ್ನು ಸಿಂಪಡಿಸಿ ಇವಾಗ ನೋಡಿ ಚಪಾತಿ ಹಾಕ್ತಿದ್ದೀನಿ. ನೋಡಿ ಈ ಥರ ಇದೆ ನೋಡಿ. ಅದು ಕೂಡ ಇವಾಗ ಯಾವ ಥರ ಬರುತ್ತೆ ಅಂತ ನೋಡಿ. ಹಂಗೆ ಮೇಲೆ ಬಬಲ್ಸ್ ಕೂಡ ಬರುತ್ತೆ, ಅಂದರೆ ಮೃದುವಾಗಿರುತ್ತೆ, ಒಂದಕ್ಕೊಂದು ಹತ್ಕೊಳ್ಳೋಂಗಿಲ್ಲ ಚಪಾತಿ. ನಾನು 2 ಪದರಿನ ಚಪಾತಿ ಮಾಡಿದ್ದೀನಿ, ಹಾಗಾಗಿ ಒಂದಕ್ಕೊಂದು ಹತ್ತಬಾರ್ದು ಅಂತ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಹಿಟ್ಟು ಉದುರಿಸಿ ಲಟ್ಟಿಸಿ ಇವಾಗ ಹಂಚಲ್ಲಿ ಹಾಕಿದ್ದೀನಿ. ನೋಡಿ ಇವಾಗ ಯಾವ ಥರ ಇದೆ ಅಂತ ನೋಡಿ, ಯಾವ ಥರ ಉಬ್ಕೊಂತ ಬರುತ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ಸ್ ಹಾಕಿ. ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಈ ಥರ ಉಬ್ಕೊಂಡು ಬರುತ್ತೆ ಹಿಟ್ಟು. ನೋಡಿ ಫುಲ್ ಸಾಫ್ಟಾಗಿ ತಾನೇ ಬಿಟ್ಕೊಂಡು ಬರುತ್ತೆ ನೋಡಿ, ಪದರು. ನೋಡಿ ಜಾಸ್ತಿ ಗ್ಯಾಸು ಫ್ಲೇಮ್ ಜಾಸ್ತಿ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ತೆಳುವಾಗಿರುತ್ತಲ್ವ, ಸೀದೋಗುತ್ತೆ. ಹಂಗಾಗಿ ಮೇಲಿಂದ ಮೇಲೆ ಅದು ತಿರುಗಿಸ್ತಾನೆ ಇರಬೇಕು. ನೋಡಿ ತಾನೇ ಪದರು ಬಿಚ್ಕೊಂಡು ಬಂದಿರುತ್ತೆ. ಇವಾಗ ಫುಲ್ ಮೃದು, ಅಂದರೆ ಹಳ್ಳಿ ಥರ ಆಗಿಬಿಡುತ್ತೆ, ಅಷ್ಟೊಂದು ಸಾಫ್ಟಾಗಿ ಬಂದಿರುತ್ತೆ ಚಪಾತಿ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಯಾವ ಥರ ಆಯಿತು ಅಂತ. ಪದರು ಬಿಚ್ಚು ಕೂಡ ನೋಡಿ ಫುಲ್ ಇದು ಚಪಾತಿನೂ ಅಥವಾ ಗ್ಲಾಸ್ ಪೇಪರು ಅನ್ನಿಸ್ತಿರ್ಬೇಕು ಆ ಥರ. ನೋಡಿ ಎಷ್ಟು ತೆಳುವಾಗಿದೆ. ಈ ಚಪಾತಿ ಹಿಡಿದ ತಕ್ಷಣ ಆ ಕಡೆ ಅದು ಏನಿರುತ್ತೆ ಎಲ್ಲ ಕಾಣುತ್ತೆ, ಅಂದರೆ